ಧರ್ಮಸ್ಥಳದಲ್ಲಾಗಿರ್ತಕ್ಕಂಥ ಒಂದು ಘೋರ ಘಟನೆ, ಸಹೋದರಿ ಸೌಜನ್ಯಾಳ ಸಾವಿಗೆ ನ್ಯಾಯ ಸಿಗಲೇಬೇಕು, ಅದಂತೂ ಬಿಟ್ಟ ಮಾತಿಲ್ಲ. ಆ ವಿಷಯ ಒಂದ್ ಕಡೆ, ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ನಮ್ಮದೆಲ್ಲರದ್ದಿದೆ. ಆದರೆ ಈ ವಿಷಯದಲ್ಲಿ ಟ್ರೆಂಡ್ಗೆ ಬಂದಿರತಕ್ಕಂಥ ದೂತ ಎಂಬ ಯೂಟ್ಯೂಬ್ ಸ್ಟಾರ್ ಸಮೀರ್, ಅನ್ಯಮತದ ಯುವಕ ಆತ, ಆ ವ್ಯಕ್ತಿ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಮಾತನಾಡ್ತಾನೆ. ಅದೇನೋ ಒಂದು ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ದಾನೆ. ಆ ಒಂದು ವಿಷಯವನ್ನು ಬದಿಗಿಟ್ಟು ಇವಾಗ ನಾನು ನಿಮಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ತೇನೆ. ಮಿಸ್ಟರ್ ಸಮೀರ್ ಅವರೇ, ಸೌಜನ್ಯಾಳ ವಿಷಯದಲ್ಲಿರ್ತಕ್ಕಂಥ ಆಸಕ್ತಿ ನಿಮಗೇಕೆ ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ನೇಹಾ ಹಿರೇಮಠಳ ಹತ್ಯೆಯಲ್ಲಿಲ್ಲ? ದಿನನಿತ್ಯ ನಡೀತಕ್ಕಂಥ 10 ಲವ್ ಜಿಹಾದ್ ಕೇಸ್ಗಳ ಬಗ್ಗೆ ನೀವು ಯಾಕೆ ಧ್ವನಿ ಎತ್ತಾ ಇಲ್ಲ? ಮಂಜುನಾಥನ ಸನ್ನಿಧಾನ ಗೌರ್ಮೆಂಟ್ನ ಸರಹದ್ದಿಗೆ ಹೋಗ್ಬೇಕಂತ ಹೇಳ್ತಕ್ಕಂಥ ನೀವು ದಿನಕ್ಕೆ ಕೋಟ್ಯಾಂತರ ಕಲೆಕ್ಷನ್ ಮಾಡ್ತಕ್ಕಂಥ ಅದೆಷ್ಟೋ ಮಸೀದಿಗಳಿದ್ದಾವಲ್ಲ, ಅವು ಸಹ ಗೌರ್ಮೆಂಟ್ನ ಸರಹದ್ದಿಗೆ ಬಂದರೆ ಇನ್ನಷ್ಟು ಗೌರ್ಮೆಂಟ್ ಅಭಿವೃದ್ಧಿ ಆಗುತ್ತಲ್ಲ. 3 ಪ್ರಶ್ನೆಗಳಿಗೆ ನೀವು ಸ್ಪಷ್ಟವಾಗಿ ಉತ್ತರವನ್ನು ನೀಡಲೇಬೇಕು. ಜೈ ಶ್ರೀರಾಮ್. ಎಜುಕೇಟೆಡ್ ಏನ್ಲಿ ನೀವೆಲ್ಲ? ಅಲ್ಲಿ ಒಂದು ಹುಡುಗಿ ಬರ್ಬರವಾಗಿ ರೇಪ್ ಆಗಿ ಸತ್ತಾಳ. ಒಬ್ಬ ವ್ಯಕ್ತಿಯಿಂದ 12 ವರ್ಷ ಆದ ಮೇಲೆ ಪಿನ್ ಟು ಪಿನ್ ಕ್ಲಿಯರ್ ಆಗಿ ಏನಾಗೈತಿ ಅನ್ನೋದು ವಿಡಿಯೋ ಮುಖಾಂತರ ಲಕ್ಷಾಂತರ ಜನಗಳಿಗೆ ತಿಳಿಸ್ಯಾನ. ಅದಕ್ಕೆ ಕಾರಣವಾದವ್ರ ಬಗ್ಗೆ ಮಾತಾಡೋದು ಬಿಟ್ಟೆ, ಅವ್ರಿಗೆ ಪ್ರಶ್ನೆ ಮಾಡೋದು ಬಿಟ್ಟೆ, ಮಸೀದಿಗಳ ಬಗ್ಗೆ ವಿಡಿಯೋ ಮಾಡು, ಲವ್ ಜಿಹಾದ್ ಬಗ್ಗೆ ಮಾತಾಡು. ಯಾಕ? ಓ, ಅವ ಮುಸ್ಲಿಂ ಅಂತಂದ? ಏನ್ ಪ್ರಾಬ್ಲಮ್ ಏನ್ ನಿಮ್ಗ? ಅವ ಮುಸ್ಲಿಂ ಆದ್ರ ಧರ್ಮಸ್ಥಳದ ಮಂದಿರ ಬಗ್ಗೆ ಮಾತಾಡ್ಬೇಡ. ಯಾಕೆ ಮಾತಾಡಬಾರ್ದ? ಹೌದು, ನಾವೊಬ್ಬ ಹಿಂದೂ ಧರ್ಮದ ಪ್ರಜೆಯಾಗಿ ಹೇಳತ್ತೀನಿ, ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ದೇವಸ್ಥಾನ ಜೈನ ಧರ್ಮಕ್ಕೆ ಸೇರಿದ್ದು. ಸಮೀರ್ ಅಷ್ಟ ಅಲ್ಲ, ನಾನಷ್ಟ ಅಲ್ಲ, ಗೂಗಲ್ ಕೋರ್ಟು ಅಷ್ಟೇ. ಯಾಕ? ಆ ಗುಡಿ ಮಾಲಕ್ ಯಾವದ ನೋಡು, ಅವನು ಸತೆ ಹೇಳ್ತಾನ ಇದು ಜೈನ ಧರ್ಮಕ್ಕೆ ಸೇರುತ್ತಾ ಅಂತಂದು. ಅಲ್ಲ, ಅವ ವಿಡಿಯೋ ಮಾಡಿ ಹಾಕಿದ ಮೇಲೆ ಕಾಮೆಂಟ್ ಸೆಕ್ಷನ್ ಒಳಗೆ ಬಂದಿಷ್ಟು ಉದ್ರಿ ಹಡ್ಸಾಕತ್ತಿರಲ್ಲ. ಇಷ್ಟು ದಿನ ಹೋಗಿ ಯಾವ ಗುದ್ದನ್ಯಾಗ ಸೇರ್ಕೊಂಡಿದ್ರಪ್ಪ? ಅವಂಗ ಅದನ್ನ ಮಾಡ್ಬೇಡ, ಇದನ್ನ ಮಾಡಬೇಡ. ಹಂಗಾರೆ ನೀವು ಮಾಡ್ಬೇಕಿತ್ಲಿ ಅದನ್ನ. ನೀವ್ಯಾಕೆ ಇನ್ನು ಹಿಂದೂ ಧರ್ಮದ ಹುಡುಗಿಗೆ ಅಷ್ಟೊಂದು ಅನ್ಯಾಯ ಆಗತ್ತಿದ್ರು 12 ವರ್ಷ ಆದ್ರೂ ಮುಕ್ಕಳಿ ಮುಚ್ಕೊಂಡ್ ಕುಂತಿದ್ರಿ? ಇನ್ನು ಯಾಕೆ ಅನ್ಯಾಯದ ಪರ ಧ್ವನಿ ಎತ್ತಿಲ್ಲ? ಸರ್ಕಲ್ ಒಂದು ಕ್ಯಾಂಡಲ್ ಹಚ್ಚಿ ಸ್ಟೇಟಸ್ ಹಾಕಿ ಮಾಡ್ಕೊಂಡ್ಬಿಡುದ. ಇಷ್ಟ ಅಲ್ಲ, ಇದನ್ನ ಬಿಟ್ರೆ ಮತ್ತೇನ್ ಹಾರಾಕತ್ತೀವಿ ನಾವು ಶೇಂಗಾ. ನಾಳೆ ನಿಮ್ಮನೆ ಹೆಣ್ಮಕ್ಳಿಗೂ ಹಿಂಗ ಆದಾಗ ಮನುಷ್ಯತ್ವ ಮರ್ತು ಹಿಂಗ ಮಾತಾಡ್ತೀರಿ? ನಿಮ್ಮ ಕೈಯಾಗ ಆದ್ರ ನ್ಯಾಯ ಕೊಡಿಸ್ರಿ, ಇಲ್ಲ ಮೂಗು ಮುಕ್ಳಿ ಮುಚ್ಕೊಂಡು ಮೂಲ್ಯಾಕ್ ಕುಂದ್ರಿ. ಅದನ್ನ ಬಿಟ್ಟು ಇಲ್ಲಿ ಜಾತೀಯತೆ ಬೆಂಕಿ ಹಚ್ಚಕ್ ಬರ್ಬೇಡ್ರಿ. ಒಂದಲ್ಲ ಒಂದಿನ ಅದ ಬೆಂಕಿಯಾಗ ಸುಟ್ಟೋಗ್ಬಿಡ್ತೀರಿ.